ಬಿಗ್ ಬ್ರೇಕಿಂಗ್. ಅಮ್ಮ ಅಂತ ಕರೆಸ್ಕೊಂಡ್ರು ಕೂಡ ಕಿವಿ ಕೇಳಲಿಲ್ವಾ, ಕರುಣೆ ತೋರ್ಲಿಲ್ವಾ, ಕಂಪ್ಲೇಂಟ್ಗೆ ಇನ್ನೆಷ್ಟು ಕಣ್ಣೀರು ಹಾಕಬೇಕು, ದೂರನ್ನ ದಾಖಲು ಮಾಡ್ಕೊಳ್ಳಿ, ಕ್ರಮ ತೆಗೆದುಕೊಳ್ಳಿ ಅಂತ ನನ್ನ ಜೀವನವನ್ನೇ ನಾಶ ಮಾಡಿಬಿಟ್ಟ ಅಂತ ಆಕೆ ಕಣ್ಣೀರಿಟ್ಟಿದ್ದಾರೆ. ಇದು ಸಂಡೇ ಬಿಗ್ ಬ್ರೇಕಿಂಗ್. ಅಮ್ಮ ಎಂದ್ರೂ ಕೂಡ ಕನಿಕರಿಸಲಿಲ್ಲ, ನನ್ನ ಜೀವನವನ್ನೇ ನಾಶ ಮಾಡಿಬಿಟ್ಟ ಆ ನಿರ್ದೇಶಕನ ವಿರುದ್ಧ ಆ ನಟಿ ಮತ್ತೆ ಸಿಡಿದೆದ್ದಿದ್ದಾರೆ. ಆ ಆರೋಪ ಮಾಡಿದ ನಟಿ ಯಾರು? ಹಾಗಾದ್ರೆ ಆರೋಪ ಕೇಳಿ ಬಂದಂತಹ ಆ ನಿರ್ದೇಶಕ ಯಾರು? ಯಾರ ವಿರುದ್ಧವಾಗಿ ಆರೋಪಿಸ್ತಾ ಕಣ್ಣೀರು ಹಾಕ್ತಾ ಇದ್ದಾರೆ ಆ ನಟಿ? ಏನಿವರ ಆರೋಪ? ಯಾವ ರೀತಿಯಾದಂತಹ ಹಿಂಸೆಯನ್ನ ಅನುಭವಿಸಿದ್ದಾರೆ? ಅದರಲ್ಲೂ ಕೂಡ ಅವರ ಜೀವನವನ್ನೇ ನಾಶ ಮಾಡಬಹುದಾದಂತಹ ಟಾರ್ಚರ್ ಇಂದ ಅವರು ಒಳಗಾಗಿದ್ದಾದ್ರೂ ಹೇಗೆ? ಯಾರವರು? ಮಾ ಅಸೋಸಿಯೇಷನ್ ಈ ಬಗ್ಗೆ ಯಾಕೆ ಕಣ್ಣು ಮುಚ್ಕೊಂಡು ಕುಳಿತುಕೊಂಡಿದೆ? ಆ ನಿರ್ದೇಶಕ ನನ್ನ ಜೀವನವನ್ನೇ ನಾಶ ಮಾಡಿಬಿಟ್ಟ, ಇದು ಆಕೆಯ ಒನ್ ಲೈನ್ ಸ್ಟೇಟ್ಮೆಂಟ್. ಕಲಾವಿದರ ಸಂಸ್ಥೆಗೆ ದೂರು ಕೊಟ್ಟರೂ ಕೂಡ ಕಿವಿ ಕೇಳಿಸ್ಲಿಲ್ಲ, ಕೇಳಿಸಿದ್ರೂ ಕೂಡ ಆ ನಿರ್ದೇಶಕನ ಪರವಾಗಿ ನಿಂತ್ರ. ಆ ನಿರ್ದೇಶಕ ನನ್ನ ಜೀವನವನ್ನೇ ನಾಶ ಮಾಡಿಬಿಟ್ಟ. ಕಲಾವಿದರ ಸಂಸ್ಥೆಗೆ ದೂರು ಕೊಟ್ಟರು ನಟಿಗೆ ಯಾವುದೇ ರೀತಿಯ ನ್ಯಾಯ ಸಿಗಲಿಲ್ಲ. ಮೂವಿ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಈ ಕುರಿತಾಗಿ ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಅವರ ದೂರನ್ನೇ ಸ್ವೀಕಾರ ಮಾಡಿಲ್ಲ ಮೂವಿ ಆರ್ಟಿಸ್ಟ್ ಅಸೋಸಿಯೇಷನ್. ಆತನ ವಿಚಾರಣೆಯನ್ನು ಕೂಡ ಮಾಡಿಲ್ಲ. ದೂರು ದಾಖಲಾದ್ರೆ ಅಲ್ವಾ ವಿಚಾರಣೆ. ಖ್ಯಾತ ನಿರ್ದೇಶಕ ತ್ರಿವಿಕ್ರಮ್ ಶ್ರೀನಿವಾಸ್ ವಿರುದ್ಧ ಆ ನಟಿ ಮಗದೊಮ್ಮೆ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತ್ರಿವಿಕ್ರಮ್ ವಿರುದ್ಧ ಮತ್ತೊಮ್ಮೆ ನಟಿ ಪೂನಂ ಕೌರ್ ಸಿಡಿದೆದ್ದಿದ್ದಾರೆ. ಟಾಲಿವುಡ್ನ ಮಾ ಸಂಸ್ಥೆ ವಿರುದ್ಧ ಪೂನಂ ಕೌರ್ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಹೆಣ್ಣುಮಕ್ಕಳಿಗೆ ಮೂವಿ ಆರ್ಟಿಸ್ಟ್ ಅಸೋಸಿಯೇಷನ್ ಯಾವುದೇ ರೀತಿಯಾದಂತಹ ಬಲ ತುಂಬುವಂತಹ, ಧೈರ್ಯ ತುಂಬುವಂತಹ ಕೆಲಸವನ್ನ ಮಾಡಲ್ಲ ಅನ್ನೋದು ನನ್ನ ಕೇಸ್ನಿಂದಲೇ ಸಾಬೀತಾಗ್ತಾ ಇದೆ. ಆ ನಿರ್ದೇಶಕನ ವಿರುದ್ಧವಾಗಿ ನಾನು ಕಂಪ್ಲೇಂಟ್ ಕೊಟ್ಟರೂ ಕೂಡ ಕಂಪ್ಲೇಂಟ್ ಅನ್ನ ಫೈಲ್ ಮಾಡ್ಕೊಂಡಿಲ್ಲ, ಕನಿಷ್ಠ ಪಕ್ಷ ಕರೆದು ಕೂಡ ಆತನನ್ನ ವಿಚಾರಣೆ ಮಾಡಿಲ್ಲ. ಹೀಗಿದ್ದಾಗ ಯಾರ ಪರವಾಗಿ ಮಾ ಅಸೋಸಿಯೇಷನ್ ನಿಂತಿದೆ ಅನ್ನೋದನ್ನ ನೀವೇ ಅರ್ಥೈಸ್ಕೊಳ್ಳಿ ಅಂತ ತನ್ನ ಬೇಸರವನ್ನ ಹೊರಹಾಕಿದ್ದಾರೆ. ಇದು ಮೊದಲನೇ ಬಾರಿಯಲ್ಲ, ಈ ಹಿಂದೆ ಕೂಡ ಇವರು ಆರೋಪವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ಮುಂದುವರೆದಂತಹ ಬೆಳವಣಿಗೆಗಳು ಆಗದೇ ಇದ್ದದ್ದು ಆಕೆಯನ್ನ ಮತ್ತೆ ಕೆರಳಿಸಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಧನುರಿಂದ. ಧನು, ಮಾ ಅಸೋಸಿಯೇಷನ್ ಯಾಕೆ ಇವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ತಾ ಇಲ್ಲ? ಏನು ನಿರ್ದೇಶಕನ ಪರವಾಗಿ ನಿಂತುಕೊಳ್ಬೇಕು ಅಂತ ಡಿಸೈಡ್ ಮಾಡಿದ್ದಾರಾ, ಹೇಗೆ? ಎಸ್ ದಿವ್ಯಾ, ಈಗಾಗಲೇ ಏನಂದ್ರೆ ತೆಲುಗು ಚಿತ್ರರಂಗದಲ್ಲಿ ಖ್ಯಾತಿಯನ್ನು ಪಡೆದಂತಹ ನಿರ್ದೇಶಕ ತ್ರಿವಿಕ್ರಮ್ ಶ್ರೀನಿವಾಸ್ ಏನಿದ್ದಾರೆ, ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ಮತ್ತು ಬಹುಭಾಷೆಯಲ್ಲಿ ನಟಿಸಿದಂತಹ ಪೂನಂ ಕೌರ್ ಕೂಡ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ದಾರೆ, ಕಲಾವಿದರಾಗಿ ಗುರುತಿಸಿಕೊಂಡಿದ್ದಾರೆ. ಆದರೆ ಚಿತ್ರರಂಗದಲ್ಲಿ ನಡೀತಾ ಇರತಕ್ಕಂಥ ಒಂದಿಷ್ಟು ಕಿರುಕುಳಗಳು ಮತ್ತು ಮಹಿಳೆಯರ ಮೇಲೆ ಆಗ್ತಾ ಇರತಕ್ಕಂಥ ದೌರ್ಜನ್ಯಗಳನ್ನು ಎದುರಿಸಿದಂಥ ಸಂದರ್ಭದಲ್ಲಿ ಮಾ ಸಂಸ್ಥೆ ಇವರ ಒಂದು ಸಹಾಯಕ್ಕೆ ಬರದೇ ಇರತಕ್ಕಂಥದ್ದು ಮತ್ತು ಮಾ ಸಂಸ್ಥೆಗೆ ಇವರು ಖುದ್ದಾಗಿ ಭೇಟಿ ಕೊಟ್ಟು ಪತ್ರವನ್ನು ಬರೆದು ಅವರ ಸಮಸ್ಯೆಗಳನ್ನು ಹೇಳ್ಕೊಂಡಂಥ ಸಂದರ್ಭದಲ್ಲಿ ಮಾ ಸಂಸ್ಥೆ ಕೂಡ ಇವರ ಒಂದು ಕಂಪ್ಲೇಂಟ್ಗೆ ಯಾವುದೇ ರೀತಿಯಾದಂತಹ
ಪ್ರತಿಕ್ರಿಯೆಯನ್ನ ನೀಡಿರಲ್ಲ, ಮತ್ತೆ ಆ ನಿರ್ದೇಶಕನ ಮೇಲೆ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳದೆ ಇರತಕ್ಕಂಥದ್ದು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಮತ್ತೆ ಪದೇ ಪದೇ ಈ ನಟಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈ ದೂರನ್ನ ನೀಡ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ಸಂಸ್ಥೆ ತೆಗೆದುಕೊಳ್ಳದೇ ಇಲ್ಲ ಅನ್ನೋದು ಕೂಡ ಈ ಒಂದು ಪೂನಂ ಕೌರ್ ಅವರ ಒಂದು ದೂರಾಗಿರ್ತಕ್ಕಂಥದ್ದು ಮತ್ತು ಅವರೊಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ತ್ರಿವಿಕ್ರಮ್ ಅಷ್ಟೇ ಅಲ್ಲ, ಮತ್ತೆ ಜಾನಿ ಮಾಸ್ಟರ್ ಅವರ ಒಂದು ಏನು ಖ್ಯಾತ ಒಂದು ಜಾನಿ ಮಾಸ್ಟರ್ ಏನಿದ್ರು ನೃತ್ಯ ನಿರ್ದೇಶಕ, ಅವರ ಒಂದು ಪ್ರಕರಣದಲ್ಲೂ ಕೂಡ ಆ ಒಂದು ಪ್ರಕರಣ ನಡೆದಂಥ ಸಂದರ್ಭದಲ್ಲೂ ಕೂಡ ಧ್ವನಿ ಎತ್ತಿದ್ರು ಈ ಪೂನಂ ಕೌರ್. ಹಾಗಾಗಿ ಯಾವುದೇ ರೀತಿಯಾದಂತಹ ಈ ಒಂದು ದೌರ್ಜನ್ಯಗಳು ಮತ್ತೆ ಈ ಒಂದು ಕೃತ್ಯಗಳು, ಆಮೇಲೆ ಮಹಿಳೆಯರಿಗೆ ಎಸ್ಪೆಷಲಿ ಆಗಿ ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥ ಮಹಿಳಾ ಕಲಾವಿದರ ಮೇಲೆ ಆದಂತಹ ಒಂದಿಷ್ಟು ಏನಂದ ಅಸಭ್ಯ ವರ್ತನೆಗಳಾಗಿರ್ಬೋದು, ಲೈಂಗಿಕ ದೌರ್ಜನ್ಯಗಳಾಗಿರ್ಬೋದು, ಇಂಥ ಒಂದು ಸಂದರ್ಭದಲ್ಲಿ ಧ್ವನಿ ಎತ್ತಿದಂಥ ಸಂದರ್ಭದಲ್ಲಿ ಆ ಮಹಿಳೆಗೆ ಯಾವುದೇ ರೀತಿಯಾದಂಥ ನ್ಯಾಯ ಸಿಗೋದಿಲ್ಲ. ಆ ಪ್ರಕರಣವನ್ನು ಅಲ್ಲಿಗೆ ಬೀಳಾಗುತ್ತಾ ಇದೆ. ಯಾವುದೇ ರೀತಿಯಾದಂಥ ಆ ನಿರ್ದೇಶಕರನ್ನಾಗಲಿ, ಆ ಕಿರುಕುಳ ನೀಡಿದಂಥವ್ರು ಯಾರಿರ್ತಾರೆ, ಅವ್ರ ನಿರ್ಮಾಪಕರಾಗಲಿ, ಒಂದು ನೃತ್ಯ ನಿರ್ದೇಶಕರು ಯಾರಿದ್ರು ಅವ್ರನ್ನ ಕರೆದು ವಿಚಾರಣೆ ಮಾಡುವಂಥ ಕೆಲಸವನ್ನು ಸಂಸ್ಥೆ ಕನಿಷ್ಠ ಪಕ್ಷ ಮಾಡ್ತಾ ಇಲ್ಲ ಅನ್ನೋದು ಒಂದು ಈ ಒಂದು ನಟಿಯ ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸೊ ಪದೇ ಪದೇ ಈ ರೀತಿಯಾದಂತಹ ಒಂದಿಷ್ಟು ದೂರುಗಳನ್ನು ನೀಡ್ತಾ ಬಂದಿದ್ರು. ಅದಕ್ಕೆ ಯಾವುದೇ ರೀತಿಯಾದಂಥ ಇಲ್ಲಿವರೆಗೂ ಕೂಡ ಕ್ರಮ ಜರುಗಿಸಿಲ್ಲ, ಮತ್ತೆ ಯಾವುದೇ ರೀತಿಯಾದಂಥ ನ್ಯಾಯ ಸಿಕ್ಕಿಲ್ಲ ಅನ್ನೋದು ಈ ಒಂದು ಪೂನಂ ಕೌರ್ ಅವರ ಮತ್ತೆ ಅವರ ಒಂದು ಏನಂದ್ರೆ ಈಗ ಅವ್ರು ಮಾಡ್ತಾ ಇರ್ತಕ್ಕಂಥ ಆರೋಪ. ಮತ್ತೆ ಅವ್ರಿಗೆ ಪ್ರಶ್ನೆ, ಈ ಒಂದು ಪ್ರಶ್ನೆ ಏನು ಮಾಡಿದ್ರು, ಅವ್ರ ಪತ್ರ ಏನು ಬರೆದಿದ್ರು, ಅದಕ್ಕೆ ಯಾವುದೇ ರೀತಿಯಾದಂಥ ಉತ್ತರ ಸಿಕ್ಕಿಲ್ಲ ಅನ್ನೋದು ಒಂದು ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ದಿವ್ಯಾ, ಫೈನ್ ಧನು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ನಿರ್ದೇಶಕ ತ್ರಿವಿಕ್ರಮ್ ಶ್ರೀನಿವಾಸ್ ವಿರುದ್ಧವಾಗಿ ಯಾವುದೇ ಒಂದು ಪ್ರಶ್ನೆಗಳನ್ನು ಎತ್ತಿಲ್ಲ, ಅವರ ವಿರುದ್ಧ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ, ಬದಲಾಗಿ ಅವರಿಗೆ ಇನ್ನೂ ಶಕ್ತಿ ತುಂಬುವಂತಹ ಕೆಲಸವನ್ನು ಸಂಸ್ಥೆ ಮಾಡ್ತಾ ಇದೆ. ಇದರ ಅರ್ಥ ನಾನು ಇನ್ನೂ ಕೂಡ ಮೌನವಾಗಿ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನನ್ನ ಕೆರಿಯರ್ನ ಹಾಳು ಮಾಡಿದ್ದು ಅಲ್ಲದೆ ನನ್ನ ಆರೋಗ್ಯ ಮತ್ತು ನನ್ನ ನೆಮ್ಮದಿ, ಎರಡು ನನ್ನ ಸಂತೋಷ ಎಲ್ಲವನ್ನೂ ಕೂಡ ಕಸಿದುಕೊಂಡ್ಬಿಟ್ಟಿದೆ ಸಂಸ್ಥೆ. ಈ ನಿರ್ದೇಶಕನ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳೋಕ್ಕಾಗದೆ ಎಷ್ಟು ದಿನಗಳಾಗೋಯ್ತು ನಾನು ಇವರ ವಿರುದ್ಧವಾಗಿ ಕಂಪ್ಲೇಂಟ್ ಕೊಟ್ಟು, ಯಾಕೆ ಇಲ್ಲಿಯವರೆಗೂ ಕ್ರಮ ತೆಗೆದುಕೊಂಡಿಲ್ಲ, ಇದರ ಅರ್ಥ ಏನು ಅಂತೆಲ್ಲ ಇವತ್ತು ನೋವಿನ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯ ಮೂಲಕವಾಗಿ ಪೂನಂ ಕೌರ್ ಈಗಾಗಲೇ ತಮ್ಮ ಕೆರಿಯರ್ನ ಹಾಳು ಮಾಡ್ಕೊಂಡಿದ್ದೀನಿ, ನನ್ನ ಲೈಫ್ ಸ್ಪಾಯ್ಲ್ ಆಗಿದೆ, ನನ್ನ ಹ್ಯಾಪಿನೆಸ್ ಕಳ್ಕೊಂಡಿದ್ದೀನಿ ಅಂತೆಲ್ಲ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪೂನಂ ಕೌರ್ ಆರೋಪಕ್ಕೆ ಸ್ಪಂದನೆಯನ್ನ ಕೊಡ್ತಾ ಇದೆ. ಟ್ವಿಟರ್ನಲ್ಲಿ ಆರೋಪ ಮಾಡಿದರೆ ಪ್ರಯೋಜನವಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೇರವಾಗಿ ಅವರು ದೂರ ಕೊಟ್ಟಿದ್ದಾರೆ, ಆದರೂ ಕೂಡ ಟ್ವಿಟರಲ್ಲಿ ಆರೋಪ ಮಾಡಿದರೆ ಸೂಕ್ತ ಅಲ್ಲ ಅಂತಿದ್ದಾರೆ. ತ್ರಿವಿಕ್ರಮ್ ವಿರುದ್ಧ ದೂರು ಕೊಟ್ಟರೆ ಕ್ರಮ ತೆಗೆದುಕೊಳ್ತೀವಿ, ಇದುವರೆಗೂ ಯಾವುದೇ ಲಿಖಿತ ದೂರನ್ನ ಕೊಟ್ಟಿಲ್ಲ. ಪೂನಂ ಕೌರ್ ಅವರ ಆರೋಪ ವಿಚಾರವಾಗಿ ಏನು ಟ್ವಿಟರ್ನಲ್ಲಿ ಇವತ್ತು ಅವರು ಹಾಕ್ಕೊಂಡ್ರು, ಇದೇ ವಿಷಯವಾಗಿ ರಿಯಾಕ್ಟ್ ಮಾಡಿದ್ದಾರೆ. ರಿಯಾಕ್ಟ್ ಮಾಡೋ ಮೂಲಕವಾಗಿ ಇಲ್ಲಿಯವರೆಗೂ ಅವರು ಲಿಖಿತ ದೂರನ್ನ ಕೊಟ್ಟಿಲ್ಲ ಅಂತಿದ್ದಾರೆ. ಯಾಕೆ ಹಾಗಿದ್ರೆ ಪೂನಂ ಕೌರ್ ಇಲ್ಲಿಯವರೆಗೂ ಲಿಖಿತ ದೂರನ್ನ ಕೊಟ್ಟಿಲ್ಲ? ಸೋಷಿಯಲ್ ಮೀಡಿಯಾ ಮೂಲಕ ಹೇಳಿದ್ರೆ ಅದು ಅಫಿಷಿಯಲ್ ಕಂಪ್ಲೇಂಟ್ ಆಗಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ ಅಲ್ವಾ? ಅಥವಾ ಸಂಸ್ಥೆ ದೂರು ಬಂದಿದ್ರೂ ಕೂಡ ಈಗ ತಮ್ಮ ಮೇಲೆ ಬರ್ತಾ ಇರುವಂತಹ ಆರೋಪದಿಂದ ಪಾರಾಗ್ಲಿಕ್ಕೆ ಈ ರೀತಿಯಾದ ನಾಟಕ ಏನಾದರೂ ಮಾಡ್ತಿದ್ಯಾ? ಇದು ಮುಂದುವರೆದಂತೆ ಪೂನಂ ಕೌರ್ ಇದರ ಬೆಳವಣಿಗೆ ಏನು ಟ್ವಿಟರ್ನಲ್ಲಿ ಮಾತ್ರ ಅವ್ರು ಹಾಕೊಂಡ್ರ ಅಥವಾ ನೇರ ದೂರನ್ನ ಕೊಟ್ಟು ಕೂಡ ಸ್ಪಂದಿಸಿಲ್ವಾ? ಇದೆಲ್ಲವನ್ನೂ ಅವರೇ ಹೇಳಬೇಕಾಗತ್ತೆ.